ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪಿಡಿಒ ಮತ್ತು ವಿಎಒ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಕಮ್ಯುನಿಕೇಶನ್ ಪೇಪರ್ 2ಗೆ ಸಂಬಂಧಪಟ್ಟಂತಹ ಕನ್ನಡದ 110 ಪ್ರಮುಖ ಪ್ರಶ್ನೆಗಳನ್ನು, ಪ್ರತಿ ಪ್ರಶ್ನೆಗಳು ಹಿಂದಿನ FDA, STA, KS ಪ್ರಿಲಿಮಿನರಿ ಎಕ್ಸಾಮ್ನಲ್ಲಿ ಕೇಳಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಮೋಸ್ಟ್ ರಿಪೀಟೆಡ್ 110 ಪ್ರಶ್ನೆಗಳನ್ನು ನೋಡ್ತೀವಿ. ಸೊ ಮೊದಲ ಪ್ರಶ್ನೆ ಈ ರೀತಿ ಇದೆ: ಉಪಯುಕ್ತವಿರುವ ಕನ್ನಡದ ಮೊದಲ ಶಾಸನ ಯಾವುದು? ಸರಿಯಾದ ಉತ್ತರ ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನ ಪ್ರೆಸೆಂಟ್ಲಿ ಉಪಲಬ್ಧವಿರುವಂತಹ ಮೊದಲ ಶಾಸನವಾಗಿದೆ. ಹಲ್ಮಿಡಿ ಶಾಸನ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಸಿಗುತ್ತೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಕ್ರಿಸ್ತಶಕ 450 ಇದರ ಒಂದು ಕಾಲಮಾನ, ಕ್ರಿಸ್ತಶಕ 450ರದ್ದು. ಸೊ ಭಾರತದ ಇತಿಹಾಸದಲ್ಲಿ ಕರ್ನಾಟಕದ ಕನ್ನಡ ಸಾಹಿತ್ಯದ ಇತಿಹಾಸ ಚರಿತ್ರೆಯನ್ನ ಕ್ರಿಸ್ತಶಕ 450ಕ್ಕೆ ಕೊಂಡೊಯ್ಯುವ ಶಾಸನ, ಕನ್ನಡದ ಮೊದಲ ಶಾಸನ ಇದು ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನದಲ್ಲಿ ಬಳಕೆಯಾಗಿರುವ ಭಾಷೆ ಯಾವುದು? ಕನ್ನಡದ್ದೇ ಶಾಸನ ಇದು. ಬಟ್ ಕನ್ನಡದ ಯಾವ ಒಂದು ಭಾಷೆ ಇದರಲ್ಲಿ, ಕನ್ನಡದ ಯಾವ ಕಾಲಘಟ್ಟದ ಭಾಷೆ ಬಳಕೆಯಾಗಿದೆ ಅನ್ನೋದು ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಪೂರ್ವದ ಹಳಗನ್ನಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು 110 ಕನ್ನಡ ಪ್ರಶ್ನೋತ್ತರಗಳನ್ನ 110 ಪ್ರಶ್ನೆಗಳನ್ನು ನೋಡ್ತೀವಿ. ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗ್ತೀವಿ. ಇದರ ರಿಲೇಟೆಡ್ ಆಗಿರುವಂತಹ ಕಂಪ್ಲೀಟ್ ಮಾಹಿತಿಯನ್ನ, ಇದೇ ಪ್ರಶ್ನೋತ್ತರಗಳ ಕಂಪ್ಲೀಟ್ ಆಗಿರುವಂತಹ ವಿವರಣಾತ್ಮಕವಾದ ಮಾಹಿತಿಯನ್ನ ನಾವು ಹಿಂದಿನ ವಿಡಿಯೋಗಳಲ್ಲಿ ನೀಡಿದ್ದೀವಿ. ಹಿಂದಿನ ವಿಡಿಯೋಗಳಿಗೆ ಒಂದು ಕಂಪ್ಲೀಟ್ ರಿಸೋರ್ಸ್ಫುಲ್ ಆಗಿರುವಂತಹ ಮಾಹಿತಿಯೊಂದಿಗೆ, ಕಂಪ್ಲೀಟ್ ವಿವರಣೆಯೊಂದಿಗೆ, ಎಕ್ಸ್ಪ್ಲನೇಷನ್ ಒಂದಿಗೆ ಇರುವಂತಹ ವಿಡಿಯೋಗಳನ್ನ ಕೂಡ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಹೋಗೋಣ. ವರ್ಧಮಾನ ಚರಿತಂ ಎನ್ನುವಂಥ ಕೃತಿಯನ್ನ ಬರೆದವರು ಯಾರು? ಸರಿಯಾದ ಉತ್ತರ ಅಸಗ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಸಗ ವರ್ಧಮಾನ ಚರಿತೆ ಎನ್ನುವಂಥ ಕೃತಿಯನ್ನು ಬರೀತಾನೆ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ ಎಂಬ ಸಾಲು ಇರುವಂತಹ ಶಾಸನ ಯಾವುದು? ಸರಿಯಾದ ಉತ್ತರ ಬಾದಾಮಿ ಶಾಸನ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬಾದಾಮಿ ಶಾಸನ ಕನ್ನಡದಲ್ಲಿ ಉಪಲಬ್ಧವಿರುವಂತಹ ಮೊದಲ ತ್ರಿಪದಿ ಆಗಿದೆ. ತ್ರಿಪದಿ ಛಂದಸ್ಸಿನಲ್ಲಿರುವಂತಹ ಮೊದಲ ಶಾಸನ ಇದು. ಮೊದಲ ಶಾಸನ. ಕಪ್ಪೆ ಅರೆಭಟ್ಟ ರಚಿಸಿರುವಂತಹ ಶಾಸನ. ತಮಟಕಲ್ಲು ಶಾಸನದಲ್ಲಿ ಯಾರನ್ನ ಹೊಗಳಲಾಗಿದೆ? ಸರಿಯಾದ ಉತ್ತರ ತಮಟಕಲ್ಲು ಶಾಸನದಲ್ಲಿ ಗುಣಮಧುರಾಂಕನ ಹೊಗಳಲಾಗಿದೆ. ಗುಣಮಧುರಾಂಕ. ಸೊ ಗುಣಮಧುರಾಂಕನ ಹೊಗಳಲಾಗಿದೆ. ಇದೊಂದು ವೀರಗಲ್ಲು. ತಮಟಕಲ್ಲು ಶಾಸನ ಒಂದು ವೀರಗಲ್ಲು. ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಿಕ್ತು. ತಮಟಕಲ್ಲು ಶಾಸನದಲ್ಲಿ ಗುಣಮಧುರಾಂಕನನ್ನು ಹೊಗಳಲಾಗಿದೆ ಮತ್ತು ಇದೊಂದು ವೀರಗಲ್ಲಾಗಿದ್ದು ಚಿತ್ರದುರ್ಗದಲ್ಲಿ ಸಿಕ್ಕಿರುವಂಥದ್ದು. ಅವಘಾತ ಮಂತ್ರ ಎಂದು ಈ ಕೆಳಗಿನ ಯಾವುದನ್ನ ಕರಿತಾ ಇದ್ರು? ಹಿಂದೆ ಅವಘಾತ ಮಂತ್ರ ಅಂತ ಹೇಳಿ ಒನಕೆವಾಡಿಗೆ ಕರಿತಾ ಇದ್ರು. ಇದನ್ನ ಭತ್ತ ಕುಟ್ಟುವಾಗ, ಒನಕೆ ವಾಡು ಅಂದ್ರೆ ಒನಕೆ ಹಾಡು. ಸೊ ಭತ್ತ ಕುಟ್ಟುವಾಗ ಏನು ಒನಕೆಯನ್ನು ಬಳಸಿ ಭತ್ತ ಕುಟ್ಟುವ ಸಂದರ್ಭದಲ್ಲಿ ಈ ಹಾಡನ್ನ ಹೇಳ್ತಾ ಇದ್ರು, ಒನಕೆ ವಾಡು. ಇದಕ್ಕೆ ಅವಘಾತ ಮಂತ್ರ ಅಂತ ಕೂಡ ಕರಿತಾ ಇದ್ರು. ಗದ್ಯ ಮತ್ತು ಪದ್ಯ ಎರಡನ್ನೂ ಒಳಗೊಂಡಂತಹ ದೀರ್ಘವಾದ ಕಾವ್ಯಕ್ಕೆ ಏನಂತೇಳಿ ಕರಿತೀವಿ? ಸರಿಯಾದ ಉತ್ತರ ಚಂಪು ಕಾವ್ಯ ಅಂತ ಕರಿತೀವಿ. ಈ ಚಂಪು ಕಾವ್ಯ ಕನ್ನಡ ಸಾಹಿತ್ಯ ಕಾಲಘಟ್ಟವನ್ನು ಅಕ್ಷರಶಃ ಆಳಿದಂತಹ ಒಂದು ಕಾವ್ಯ ಪ್ರಕಾರ. ಸೊ ಚಂಪು ಕಾವ್ಯ 10ರಿಂದ 12ನೇ ಶತಮಾನದವರೆಗೆ ಕರ್ನಾಟಕದಲ್ಲಿ ಕನ್ನಡ ಭಾಷೆಯಲ್ಲಿ ಕಂಡುಬಂತು. ಗಿರಿಜಾ ಕಲ್ಯಾಣ ಕೃತಿಯನ್ನು ಬರೆದವರು ಯಾರು? ಸರಿಯಾದ ಉತ್ತರ ಹರಿಹರ ಗಿರಿಜಾ ಕಲ್ಯಾಣ ಕೃತಿಯನ್ನು ಬರೀತಾನೆ. ಈ ಹರಿಹರ ಇನ್ನು ಪಂಪನ ಬಗ್ಗೆ ನೋಡೋದಾದ್ರೆ ಪಂಪ ಆದಿಪುರಾಣ ಬರೀತಾನೆ. ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಬರೀತಾನೆ. ಪೊನ್ನ ಶಾಂತಿ ಪುರಾಣ ಬರೀತಾನೆ. ಪೊನ್ನನ ಶಾಂತಿ ಪುರಾಣ ಬಹಳ ಪ್ರಸಿದ್ಧವಾದ ಕೃತಿ. ಇನ್ನು ಜನ್ನ ಇದಲ್ಲ, ಈತ ಅನಂತನಾಥ ಪುರಾಣ ಬರೀತಾನೆ. ಹಾಗೇನೆ ಹರಿಹರ ಗಿರಿಜಾ ಕಲ್ಯಾಣ ಕೃತಿಯನ್ನು ಬರೀತಾನೆ. ಕಬ್ಬಿಗರ ಕಾವಂ ಕೃತಿಯನ್ನು ಬರೆದವರು ಯಾರು? ಸರಿಯಾದ ಉತ್ತರ ಅಂಡಯ್ಯ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಂಡಯ್ಯ ಕಬ್ಬಿಗರ ಕಾವ ಕೃತಿಯನ್ನು ಬರೀತಾನೆ. ಈ ಕೆಳಗಿನ ಯಾವ ಕಾವ್ಯವನ್ನ ನಾಗಚಂದ್ರ ರಚನೆ ಮಾಡಿದ್ದಾನೆ? ಸರಿಯಾದ ಉತ್ತರ ಮಲ್ಲಿನಾಥ ಪುರಾಣ. ನಾಗಚಂದ್ರನ ಇನ್ನೊಂದು ಪ್ರಸಿದ್ಧ ಕಾವ್ಯ ಇದೆ, ಯಾವುದು ಕೇಳಿದ್ರೆ ರಾಮಚಂದ್ರ ಚರಿತ ಪುರಾಣ. ಇದು ನಾಗಚಂದ್ರನ ಇನ್ನೊಂದು ಪ್ರಸಿದ್ಧವಾದ ಕೃತಿ.
ಈ ಕೆಳಗಿನ ಯಾವ ಕಾವ್ಯವನ್ನ ತಿರುಮಲಾರ್ಯ ರಚನೆ ಮಾಡಿದ್ದಾನೆ? ಸರಿಯಾದ ಉತ್ತರ ಚಿಕ್ಕದೇವರಾಜ ವಿಜಯ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ತಿರುಮಲಾರ್ಯ ಚಿಕ್ಕದೇವರಾಜ ವಿಜಯವನ್ನ ರಚನೆ ಮಾಡಿದ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕನ್ನಡದಲ್ಲಿ ಉಪಲಬ್ಧವಾದ ಮೊದಲ ಗದ್ಯ ಕೃತಿ ಯಾವುದು? ಸರಿಯಾದ ಉತ್ತರ ವಡ್ಡಾರಾಧನೆ. ವಡ್ಡಾರಾಧನೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಡ್ಡಾರಾಧನೆ ಕನ್ನಡದಲ್ಲಿ ಉಪಲಬ್ಧವಾದ ಮೊದಲ ಗದ್ಯ ಕೃತಿಯಾಗಿದೆ. ಇದು ಪ್ರಾಕೃತ ಕೃತಿಗಳ ಪ್ರಭಾವದಿಂದ ಸೃಷ್ಟಿಯಾಗಿದ್ದು ಶಿವಕೋಟ್ಯಾಚಾರ್ಯ ಬರೆದಿರುವಂಥದ್ದು. ಇದನ್ನ ಶಿವಕೋಟ್ಯಾಚಾರ್ಯ. ಈ ವಡ್ಡಾರಾಧನೆ ಇದೆಯಲ್ಲ, ಇದು ವಡ್ಡಾರಾಧನೆ ವಿಶೇಷವಾಗಿ ವಡ್ಡಾರಾಧನೆ ಜೈನ ಕಥೆಗಳನ್ನು ಒಳಗೊಂಡಿದೆ. ಜೈನ ಮುನಿಗಳ ಕತೆ ಅಂತ ಹೇಳ್ಬೋದು. ಮುನಿಗಳ ಕತೆ. ಪದ್ಯಂ ವದ್ಯಂ ಗದ್ಯಂ ಹೃದಯಂ ಅಂದ್ರೆ ಪದ್ಯ ಅಷ್ಟಿಷ್ಟ ಆಗೋದಿಲ್ಲ, ವದ್ಯಂ ಅದು. ಗದ್ಯಂ ಹೃದಯಂ ಅದು ಹೃದಯಕ್ಕೆ ತುಂಬಾ ಇಷ್ಟವಾಗುತ್ತೆ. ಗದ್ಯಂ ಹೃದಯಂ ಅಂತ ಹೇಳಿಕೆಯನ್ನು ದಾಖಲಿಸಿದವರು ಯಾರು? ಸರಿಯಾದ ಉತ್ತರ ಮುದ್ದಣ್ಣ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಮುದ್ದಣ್ಣ ರಾಮಾಶ್ವಮೇಧ ಎನ್ನುವಂಥ ಕೃತಿಯನ್ನು ರಚನೆ ಮಾಡ್ತಾನೆ. ಮುದ್ದಣ್ಣ ವಿಶೇಷವಾಗಿ ರಾಮಾಶ್ವಮೇಧ. ಮುದ್ದಣ್ಣನ ರಾಮೇಶ್ವಮೇಧ ಇದೆಯಲ್ಲ, ಇದು ಗದ್ಯ ಪ್ರಕಾರದ ಕೃತಿಯಾಗಿದೆ. ವಿಶೇಷವಾಗಿ ನೋಡಿ, ಗದ್ಯ ಹೃದಯಕ್ಕೆ ಹತ್ತಿರವಾಗುತ್ತೆ ಅನ್ನೋ ಕಾರಣಕ್ಕೆ ಈತ ರಾಮಾಶ್ವಮೇಧವನ್ನ ಗದ್ಯ ಪ್ರಕಾರದಲ್ಲಿ ರಚನೆ ಮಾಡ್ತಾನೆ. ಇದೊಂದು ಅದ್ಭುತವಾದ ರಾಮಾಯಣವಾಗಿದೆ. ಷಟ್ಪದಿಯ ಲಕ್ಷಣ ಮೊದಲಿಗೆ ಯಾವ ಕಾವ್ಯದಲ್ಲಿ ಕಂಡುಬಂತು? ಸರಿಯಾದ ಉತ್ತರ ಇದು ಮದನ ತಿಲಕದಲ್ಲಿ ಕಂಡುಬಂತು. ಸೊ ಈ ಮದನ ತಿಲಕ ಇದೆಯಲ್ಲ, ಇದನ್ನ ರಚನೆ ಮಾಡಿದ್ದು ಚಂದ್ರರಾಜ. ಸೊ ಚಂದ್ರರಾಜನ ಮದನ ತಿಲಕದಲ್ಲಿ ಮೊದಲಿಗೆ ಷಟ್ಪದಿಯ ಲಕ್ಷಣ ಕಂಡುಬಂತು. ಈ ಕೆಳಗಿನ ಯಾವ ಕಾವ್ಯ ಪ್ರಕಾರವನ್ನು ಹಾಡುಗಬ್ಬ ಅಂತ ಕರೀತಾರೆ? ಹಾಡೋದಕ್ಕೂ ಕೂಡ ಸೂಟಬಲ್ ಆಗಿರುವಂಥ ಒಂದು ಕಾವ್ಯ ಅನ್ನುವಂಥ ಅರ್ಥ. ಸರಿಯಾದ ಉತ್ತರ ಸಾಂಗತ್ಯ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಾಂಗತ್ಯವನ್ನ ಹಾಡುಗಬ್ಬ ಅಂತ ಕೂಡ ಕರೀತಾರೆ. ಸೊ ಸಾಂಗತ್ಯದ ಬಗ್ಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಏನ್ ಕೇಳಿದ್ರೆ, ದೇವರಾಜನ ಸೊಬಗಿನ ಸೋನೆ ಇದೆಯಲ್ಲ, ದೇವರಾಜನ ಸೊಬಗಿನ ಸೋನೆ, ದೇವರಾಜನ ಸೊಬಗಿನ ಸೋನೆ ಇದೆಯಲ್ಲ, ಇದು ಕನ್ನಡದಲ್ಲಿ ಉಪಲಬ್ಧವಿರುವ ಮೊದಲ ಒಂದು ಸಾಂಗತ್ಯವಾಗಿದೆ. ರತ್ನಾಕರವರ್ಣಿಯ ಭರತೇಶ ವೈಭವ ಯಾವ ಪ್ರಕಾರದ ಕೃತಿಯಾಗಿದೆ? ಸರಿಯಾದ ಉತ್ತರ ಇದು ಸಾಂಗತ್ಯ ಪ್ರಕಾರದ ಕೃತಿ. ಭರತೇಶ ವೈಭವ ರತ್ನಾಕರ ವರ್ಣಿ ಬರೆದಿರೋದು. ಈತ ಕಾರ್ಕಳದ ಅರಸ ಭೈರವರಾಜನ ಆಸ್ಥಾನ ಕವಿಯಾಗಿದ್ದ. ಭೈರವರಸನ ಆಸ್ಥಾನ ಕವಿತ ರತ್ನಾಕರ ವರ್ಣಿ. ಈ ಕೆಳಗಿನ ಯಾವುದನ್ನು ಕನ್ನಡದ ಮೊದಲ ಶತಕ ಗ್ರಂಥ ಅಂತೇಳಿ ಕರೆಯಲಾಗಿದೆ? ಸರಿಯಾದ ಉತ್ತರ ಚಂದ್ರ ಚೂಡಾಮಣಿ ಶತಕ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಚಂದ್ರ ಚೂಡಾಮಣಿ ಶತಕ. ಇದನ್ನು ಬರೆದಿದ್ದು ನಾಗವರ್ಮಾಚಾರ್ಯರು. ನಾಗವರ್ಮಾಚಾರ್ಯರು ಚಂದ್ರ ಚೂಡಾಮಣಿ ಶತಕ ಎನ್ನುವಂತಹ ಮೊದಲ ಶತಕ ಕೃತಿಯನ್ನು ರಚನೆ ಮಾಡಿದ್ರು. ಹರಿಭಕ್ತಿ ಸಾರ ಎಂಬ ಶತಕ ಕೃತಿಯನ್ನು ರಚಿಸಿದವರು ಯಾರು? ತುಂಬಾ ಈಸಿ ಆಗಿರೋ ಪ್ರಶ್ನೆ, ತುಂಬಾ ಸರಿ ಕೇಳಿದ್ದಾರೆ ಇದು ಕೂಡ. ಸರಿಯಾದ ಉತ್ತರ ಕನಕದಾಸರು. ಕನಕದಾಸರು ಹರಿಭಕ್ತಿ ಸಾರ ರಚಿಸಿದ್ರು. ಅದರ ಜೊತೆಗೆ ರಾಮಧಾನ್ಯ ಚರಿತೆ, ನಳಚರಿತ್ರೆ, ಮೋಹನ ತರಂಗಿಣಿ ಎನ್ನುವಂಥ ಸಾಂಗತ್ಯ ಕೃತಿಯನ್ನು ಕೂಡ ರಚನೆ ಮಾಡ್ತಾರೆ. ಪಂಪ ಕವಿಯು ಕೆಳಗಿನ ಯಾರ ಆಸ್ಥಾನದಲ್ಲಿ ಇದ್ದನು? ತುಂಬಾ ಸಾರಿ ರಿಪೀಟೆಡ್ಲಿ ಕೇಳಿರುವ ಪ್ರಶ್ನೆ. ಸರಿಯಾದ ಉತ್ತರ ಅರಿಕೇಸರಿ. ಅರಿಕೇಸರಿ ಆಸ್ಥಾನ ಕವಿಯಾಗಿದ್ದ. ಈತನ ಕಾಲವನ್ನು 920 ಕ್ರಿಸ್ತಶಕ 920 ಅಂತೇಳಿ ಕರೆಯಲಾಗುತ್ತೆ. ಈತ ಅರಿಕೇಸರಿ ಆಶ್ರಯದಲ್ಲಿದ್ದ. ಕನ್ನಡದ ಮೊದಲ ಛಂದೋ ಗ್ರಂಥ ಯಾವುದು? ಸರಿಯಾದ ಉತ್ತರ ಛಂದೋಂಬುದಿ. ನಾಗವರ್ಮ ರಚಿಸಿರುವಂತಹ ಛಂದೋಂಬುದಿ ಇದೆಯಲ್ಲ, ಇದು ಕನ್ನಡದ ಮೊದಲ ಛಂದೋ ಗ್ರಂಥ. ನಾಗವರ್ಮ. ಕನ್ನಡದಲ್ಲಿ ಮಾರ್ಕ್ಸ್ವಾದದ ಹಿನ್ನೆಲೆಯಲ್ಲಿ ಕೃತಿಗಳನ್ನು ರಚನೆ ಮಾಡಿದವರು ಯಾರು? ಸರಿಯಾದ ಉತ್ತರ ಪ್ರಗತಿಶೀಲರು. ಪ್ರಗತಿಶೀಲ ಕವಿಗಳೇನಿದ್ದಾರೆ ಇವರು ಕನ್ನಡದಲ್ಲಿ ಮಾರ್ಕ್ಸ್ವಾದದ ಹಿನ್ನೆಲೆಯಲ್ಲಿ, ಮಾರ್ಕ್ಸಿಸ್ಟ್ ವಾದದ ಹಿನ್ನೆಲೆಯಲ್ಲಿ ಕೃತಿಗಳನ್ನು ರಚನೆ ಮಾಡಿದ್ರು. ಇವರಲ್ಲಿ ಬಹಳ ಪ್ರಮುಖವಾಗಿ ಅನಕೃ, ನಿರಂಜನ, ಕಟ್ಟಿಮನಿ, ತಾರಾಸು, ಕುಮಾರ ವೆಂಕಣ್ಣಯ್ಯ ಕಂಡುಬರ್ತಾರೆ. ಇಂಗ್ಲಿಷ್ ಗೀತಗಳು ಎಂಬ ಕೃತಿಯನ್ನ ರಚನೆ ಮಾಡಿದವರು ಯಾರು? ಸರಿಯಾದ ಉತ್ತರ BM ಶ್ರೀಕಂಠಯ್ಯ. BM ಶ್ರೀ. ಈ BM ಶ್ರೀ ಇದಾರಲ್ಲ, BM ಶ್ರೀ ಕನ್ನಡ ಸಾಹಿತ್ಯಕ್ಕೆ ಆಧುನಿಕ ಸ್ಪರ್ಶವನ್ನು ನೀಡಿದ್ರು. BM ಶ್ರೀ ಅವರ ಬಗ್ಗೆ ತುಂಬಾ ಸರಿ ಕೇಳಿರುವ ಒಂದು ಪ್ರಶ್ನೆ ಇದೆ. ಇವರ ಕಾವ್ಯನಾಮ.
ತುಂಬ ಸರಿ ನಾವು ಕನ್ಫ್ಯೂಸ್ ಮಾಡ್ಕೊಬಿಡ್ತೀವಿ. ಏನಂದ್ರೆ ಸಾಮಾನ್ಯವಾಗಿ ನಾವು ಬಿ ಎಂ ಶ್ರೀಕಂಠೆ ಅವರನ್ನ ಬಿ ಎಂ ಶ್ರೀ ಅಂತಾನೆ ಕರಿತೀವಿ, ಅದೇ ಇವರ ಕಾವ್ಯನಾಮ ಅಂದ್ಕೊಳ್ಬಿಡ್ತೀವಿ. ಬಟ್ ಬಿ ಎಂ ಶ್ರೀ ಅವರ ಕಾವ್ಯನಾಮ ಶ್ರೀ ಅಷ್ಟೇ, ಶ್ರೀ ಓನ್ಲಿ. ಮಹಾಚೈತ್ರ ಎನ್ನುವಂತಹ ಒಂದು ನಾಟಕವನ್ನ ಬರೆದವರು ಯಾರು? ಮಹಾಚೈತ್ರ ಇದನ್ನ ಬರೆದವರು ಯಾರು? ಸರಿಯಾದ ಉತ್ತರ ಎಚ್ ಎಸ್ ಶಿವಪ್ರಕಾಶ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎಚ್ ಎಸ್ ಶಿವಪ್ರಕಾಶ್ ಇವರು ಮಹಾಚೈತ್ರ ಇದನ್ನ ರಚನೆ ಮಾಡಿದರು. ಈ ಕೆಳಗಿನ ಯಾವುದು ಜೈನರ ನೋಂಪಿ ಕಥೆಗಳ ಒಂದು ಪ್ರಾತಿನಿಧಿಕ ಸಂಕಲನವಾಗಿದೆ? ಸರಿಯಾದ ಉತ್ತರ ಒಡ್ಡಾರಾಧನೆ. ಒಡ್ಡಾರಾಧನೆ ಜೈನರ ನೋಂಪಿ ಕಥೆಗಳ ಒಂದು ಪ್ರಾತಿನಿಧಿಕ ಸಂಕಲನ. ನೋಂಪಿ ಕಥೆಗಳು ಏನು ಅಂತ ಕೇಳಿದ್ರೆ ಜೈನ ಮುನಿಗಳ ವೈರಾಗ್ಯದ ಕಥೆಗಳು. ವೈರಾಗ್ಯದ ಕಥೆಗಳೇನಿವೆ ಇವು ಒಡ್ಡಾರಾಧನೆಯಲ್ಲಿವೆ. ತಲೆದಂಡ ಎಂಬ ನಾಟಕವನ್ನು ಬರೆದವರು ಯಾರು? ಸರಿಯಾದ ಉತ್ತರ ಗಿರೀಶ್ ಕಾರ್ನಾಡ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಗಿರೀಶ್ ಕಾರ್ನಾಡ್ ಅವರು ತಲೆದಂಡ ಎನ್ನುವಂತಹ ಒಂದು ನಾಟಕವನ್ನು ರಚನೆ ಮಾಡ್ತಾರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು 25 ಹಾಗೆಯೇ 30 ಪ್ರಶ್ನೆಗಳಿರುವ ಒಟ್ಟು 110 ಪ್ರಶ್ನೆಗಳನ್ನು ನೋಡ್ತೀವಿ. ಒಟ್ಟು 110 ಕ್ವಶನ್ಸ್ ಅನ್ನು ನೋಡ್ತೀವಿ. ಫಸ್ಟ್ ಸೆಷನಲ್ಲಿ ಫಸ್ಟ್ ಟಾಪಿಕ್ ಇದರಲ್ಲಿ 25 ಪ್ರಶ್ನೆಗಳನ್ನು ನೋಡಿದ್ದೀವಿ. ಸೆಕೆಂಡ್ ಒಂದು ಟಾಪಿಕ್ ಇನ್ನು ನೋಡ್ತಾ ಹೋಗೋಣ, ಪ್ರಶ್ನೋತ್ತರಗಳ ಒಂದು ಗುಂಪನ್ನು. ಪಂಪನ ಆದಿಪುರಾಣಕ್ಕೆ ಇರುವಂತಹ ಆಕರವಾದ ಗ್ರಂಥ ಯಾವುದು? ಯಾವ ಗ್ರಂಥವನ್ನಾಗಿಟ್ಕೊಂಡು ಪಂಪ ತನ್ನ ಆದಿಪುರಾಣವನ್ನು ರಚನೆ ಮಾಡ್ತಾನೆ? ಸರಿಯಾದ ಉತ್ತರ ಪೂರ್ವ ಪುರಾಣ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಪೂರ್ವ ಪುರಾಣವನ್ನು ಆಕರವಾಗಿಟ್ಕೊಂಡು ಪಂಪ ಆದಿಪುರಾಣ ರಚನೆ ಮಾಡ್ತಾನೆ. ಈ ಪೂರ್ವ ಪುರಾಣ ಬರೆದಿದ್ದು ಜಿನಸೇನಾಚಾರ್ಯರು. ಜಿನಸೇನಾಚಾರ್ಯ ಇವರು ಪೂರ್ವ ಪುರಾಣವನ್ನು ಬರೀತಾರೆ. ಸಿಂಹಾವಲೋಕನ ಕ್ರಮವನ್ನು ಬಳಸಿ ಇಡೀ ಮಹಾಭಾರತವನ್ನು ಪುನರ್ ವ್ಯಾಖ್ಯಾನಿಸಿದ ಕವಿ ಯಾರು? ಸರಿಯಾದ ಉತ್ತರ ರನ್ನ. ರನ್ನ ತನ್ನ ಗದಾಯುದ್ಧದಲ್ಲಿ ಮಹಾಭಾರತದ ಕಥೆನೇ ಇರೋದು. ಗದಾಯುದ್ಧದಲ್ಲಿ ಸಿಂಹಾವಲೋಕನ ಕ್ರಮದಿಂದ ಬರೀತಾನೆ ಹಾಗಾಗಿ ಇದನ್ನ ಕನ್ನಡದ ಶಕ್ತಿ ಕವಿ ಅಂತ ಕೂಡ ಕರಿತೀವಿ. ಶಕ್ತಿ ಕವಿ. ದುರ್ಗಸಿಂಹನ ಪಂಚತಂತ್ರ ಕೆಳಗಿನ ಯಾರ ಸಂಸ್ಕೃತದ ಪಂಚತಂತ್ರದ ಅನುವಾದವಾಗಿದೆ? ಸರಿಯಾದ ಉತ್ತರ ವಸುಭಾಗಭಟ್ಟನ ಪಂಚತಂತ್ರ. ವಸುಭಾಗಭಟ್ಟನ ಪಂಚತಂತ್ರದ ಸಂಕಲನವಾಗಿದೆ. ಇದು ದುರ್ಗಸಿಂಹನ ಪಂಚತಂತ್ರ ಇದೆಯಲ್ಲ, ಇದು ಚಂಪೂ ರೂಪದಲ್ಲಿದೆ. ಚಂಪೂ ರೂಪದಲ್ಲಿ ಇರುವಂಥದ್ದು. ಕಾವ್ಯಾವಲೋಕನ ಎನ್ನುವಂಥ ಕೃತಿಯನ್ನ ರಚನೆ ಮಾಡಿದವರು ಯಾರು? ಸರಿಯಾದ ಉತ್ತರ 2ನೇ ನಾಗವರ್ಮ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈತ ಕಾವ್ಯಾವಲೋಕನ ಕೃತಿಯನ್ನು ರಚನೆ ಮಾಡಿದ. ಎಸ್ ಟಿ ನರಸಿಂಹಾಚಾರ್ಯ ಇವರು ರಚಿಸಿದ ಸಂಕಲನ ಕೃತಿ ಯಾವುದು? ಸರಿಯಾದ ಉತ್ತರ ಆಂಗ್ಲ ಕವಿತಾವಳಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಂಗ್ಲ ಕವಿತಾವಳಿ. ಪೊನ್ನ ಈ ಕೆಳಗಿನ ಯಾರ ಆಸ್ಥಾನ ಕವಿಯಾಗಿದ್ದ? ನೋಡಿ, ರತ್ನತ್ರಯರಲ್ಲಿ ಇರುವಂತಹ ಪಂಪರನ್ನ ಪೊನ್ನ ಇದಾರಲ್ಲ, ಇವರ ಯಾರ ಆಸ್ಥಾನ ಕವಿಯಾಗಿದ್ರು ಅಂತೇಳಿ ಪ್ರತಿ ಪರೀಕ್ಷೆಯಲ್ಲಿ ಒಂದಿಲ್ಲೊಂದು ಪ್ರಶ್ನೆನ ಕೇಳಿದ್ದಾರೆ. ನಾವು ಪಂಪನ ಒಂದು ಆಸ್ಥಾನ ಕವಿ ಹರಿಕೇಸರಿ ಅಂತ ನೋಡಿದ್ವಿ. ಸೊ ಪೊನ್ನನ ಆಸ್ಥಾನ ಕವಿ ಯಾರು ಅಂತ ಕೇಳಿದ್ರೆ 3ನೇ ಕೃಷ್ಣ. ಈ 3ನೇ ಕೃಷ್ಣ ಇದಲ್ಲ, ಈತ ರಾಷ್ಟ್ರಕೂಟ ಅರಸ. 3ನೇ ಕೃಷ್ಣನ ಆಸ್ಥಾನ ಕವಿಯಾಗಿದ್ದ ಪೊನ್ನ ಶಾಂತಿ ಪುರಾಣ, ಜಿನಾಕ್ಷರಮಾಲೆ ಮತ್ತು ಭುವನೈಕ್ಯ ರಾಮಾಭ್ಯುದಯ ಎನ್ನುವಂಥ ಕೃತಿಗಳನ್ನು ರಚನೆ ಮಾಡ್ತಾನೆ. ಈ ಕೆಳಗಿನ ಯಾರು ಲೀಲಾವತಿ ಪ್ರಬಂಧವನ್ನು ಬರೆದರು? ಸರಿಯಾದ ಉತ್ತರ ನೇಮಿಚಂದ್ರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೇಮಿಚಂದ್ರ ಲೀಲಾವತಿ ಪ್ರಬಂಧವನ್ನು ಬರೀತಾನೆ. ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಅಬ್ದುಲ್ ರಜಾಕ್ ಸಂದರ್ಶನ ನೀಡಿದ್ದನು? ಸರಿಯಾದ ಉತ್ತರ ಪ್ರೌಢದೇವರಾಯ. ಸೊ ಪ್ರೌಢದೇವರಾಯನಿಗೆ ಒಂದು ಬಿರುದಿತ್ತು, ಗಜ ಬೇಂಟೆಕಾರ ಎನ್ನುವಂಥ ಬಿರುದಿತ್ತು. ಹದಿಬದೆಯ ಧರ್ಮ ಎನ್ನುವಂಥ ಕೃತಿಯನ್ನ ರಚನೆ ಮಾಡಿದವರು ಯಾರು? ಸರಿಯಾದ ಉತ್ತರ ಸಂಚಿ ಹೊನ್ನಮ್ಮ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸಂಚಿ ಹೊನ್ನಮ್ಮ. ವೇಣಿ ಸಂಹಾರ ಕೃತಿಯನ್ನ ರಚನೆ ಮಾಡಿದವರು ಯಾರು? ಸರಿಯಾದ ಉತ್ತರ ಭಟ್ಟನಾರಾಯಣ ವೇಣಿ ಸಂಹಾರ ಎನ್ನುವಂತಹ ಒಂದು ಕೃತಿಯನ್ನು ರಚನೆ ಮಾಡ್ತಾನೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಒಬ್ಬ ಲೇಖಕ ತನ್ನ ಸಮಕಾಲೀನರನ್ನ ಕುರಿತು ಸಂಸ್ಕೃತದಲ್ಲಿ ಇರಿಸಿದಂತಹ ಪ್ರಥಮ ಗ್ರಂಥ ಯಾವುದು? ಸರಿಯಾದ ಉತ್ತರ ಹರ್ಷಚರಿತವನ್ನು ಬರೆದಿರೋದು ಬಾಣನನ್ನ ಬಾಣಭಟ್ಟ ಅಂತ ಕೂಡ ಕರಿತೀವಿ. ಬಾಣನ ಹರ್ಷಚರಿತೆ.
ವಿಮಲ ಸೂರಿಯು ಯಾವ ಭಾಷೆಯ ಕವಿಯಾಗಿದ್ದಾನೆ? ಸೊ ವಿಮಲ ಸೂರಿ ಇದಲ್ಲ, ಈತ ಪ್ರಾಕೃತ ಭಾಷೆಯ ಕವಿ. ಇವನನ್ನ ಕನ್ನಡ ಸಾಹಿತ್ಯದಲ್ಲಿ ಯಾಕೆ ನೆನಪಿಸ್ಕೊಳ್ತೀವಿ ಅಂದ್ರೆ ಈತ ಒಂದು ಪ್ರಸಿದ್ಧವಾದ ಕೃತಿಯನ್ನು ರಚನೆ ಮಾಡಿದ್ದಾನೆ. ಅದು ಕನ್ನಡದ ಅನೇಕ ಕೃತಿಗಳ ಮೇಲೆ ಬೆಳಕನ್ನು ಪ್ರಭಾವವನ್ನು ಬೀರಿರುವಂಥದ್ದು. ಸೊ ಪ ಉ ಮ ಚರಿವು ಅನ್ನುವಂಥ ಕೃತಿ ಅದು. ಪ ಉ ಮ ಚರಿವು ಎನ್ನುವಂಥ ಕೃತಿಯನ್ನ ಈ ವಿಮಲ ಸೂರಿ ರಚನೆ ಮಾಡ್ತಾನೆ. ಕವಿರಾಜ ಮಾರ್ಗದಲ್ಲಿರುವಂತಹ ಪರಿಚ್ಛೇದಗಳು ಎಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಕೂಡ ಹೌದು. ಮೇಲಿನ 3 ಕೂಡ ಕವಿರಾಜ ಮಾರ್ಗದಲ್ಲಿರುವಂತಹ ಪರಿಚ್ಛೇದಗಳು. ದೋಷಾನುವರ್ಣನ ನಿರ್ಣಯ, ಶಬ್ದಾಲಂಕಾರ ವರ್ಣನ ನಿರ್ಣಯ ಮತ್ತು ಅರ್ಥಾಲಂಕಾರ ವರ್ಣನ ನಿರ್ಣಯ. ಕಾವೇರಿಯಿಂದ ಮಾ ಗೋದಾವರಿ ವರಮಿರ್ದ ನಾಡದ ಕನ್ನಡದೊಳು ಎಂಬ ಸಾಲು ಇರುವಂತಹ ಕೃತಿ ಯಾವುದು? ಸರಿಯಾದ ಉತ್ತರ ಕವಿರಾಜ ಮಾರ್ಗ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕವಿರಾಜ ಮಾರ್ಗದಲ್ಲೇ ಇರುವಂತಹ ಸಾಲಿದು ಕವಿರಾಜ ಮಾರ್ಗ. ಪಂಪ ಭಾರತ ಎಷ್ಟು ಆಶ್ವಾಸಗಳಿಂದ ಕೂಡಿದೆ? ಸರಿಯಾದ ಉತ್ತರ ಇದು 14 ಆಶ್ವಾಸಗಳಿಂದ ಕೂಡಿರುವಂಥದ್ದು ಪಂಪ ಭಾರತ. ಕೊನೆಯಲ್ಲಿ ಪಂಪ ಭಾರತದ ವಿಶೇಷತೆ ಏನಂದ್ರೆ ಕೊನೆಯಲ್ಲಿ ಅರ್ಜುನ ಮತ್ತು ಸುಭದ್ರೆಗೆ ಪಟ್ಟ ಕಟ್ಟಲಾಗುತ್ತೆ. ರನ್ನ ಈ ಕೆಳಗಿನ ಯಾರ ಆಸ್ಥಾನ ಕವಿಯಾಗಿದ್ದ? ಪಂಪ ಪೊನ್ನರನ್ನ ತಿಳ್ಕೊಂಡ್ವಿ. ರನ್ನ ಯಾರ ಆಸ್ಥಾನ ಕವಿಯಾಗಿದ್ದ ಅಂತ ಕೇಳಿದ್ರೆ ತೈಲಪ ಮತ್ತು ಸತ್ಯಾಶ್ರಯ ಇರಿವ ಬೆಡಂಗ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸತ್ಯಾಶ್ರಯ ಇರಿವ ಬೆಡಂಗನ ಆಸ್ಥಾನದಲ್ಲಿ ಆಸ್ಥಾನ ಕವಿ ಆಗಿರ್ತಾನಿಂತ. ಕನ್ನಡ ಸಾಹಿತ್ಯದ ಮೊದಲ ಅಲಂಕಾರ ಗ್ರಂಥ ಯಾವುದು? ಸರಿಯಾದ ಉತ್ತರ ಕಾವ್ಯಾವಲೋಕನ. ಸೊ ಕಾವ್ಯಾವಲೋಕನ ಇದೆಯಲ್ಲ, ಈ ಕಾವ್ಯಾವಲೋಕನವನ್ನು ಬರೆದಿದ್ದು 2ನೇ ನಾಗವರ್ಮ. ಸೊ 2ನೇ ನಾಗವರ್ಮನ ಕಾವ್ಯಾವಲೋಕನ ಕನ್ನಡದ ಮೊಟ್ಟ ಮೊದಲ ಅಲಂಕಾರ ಕೃತಿ ಅನಿಸ್ಕೊಳ್ಳುತ್ತೆ. ಈ ಕೆಳಗಿನ ಯಾವ ಕೃತಿಯ ಮೇಲೆ ವಿಮಲ ಸೂರಿಯ ಪಾವುಮಚರಿವು ಪ್ರಭಾವ ಇದೆ? ನಾನು ಆಗ್ಲೇ ಹೇಳಿದೆ, ಪ್ರಾಕೃತ ಭಾಷೆಯ ವಿಮಲ ಸೂರಿ ಪಾವುಮಚರಿವು ಬರೀತಾನೆ. ಈತನ ಈ ಕೃತಿ ಕನ್ನಡದ ಅನೇಕ ಕೃತಿಗಳ ಮೇಲೆ ಪ್ರಭಾವ ಬೀರಿದೆ. ಕೊಟ್ಟಿರುವಂಥ ಆಪ್ಷನ್ಸ್ ಅಲ್ಲಿ ಯಾವುದರ ಮೇಲೆ ಪ್ರಭಾವ ಬೀರಿದೆ ಅಂತೇಳಿ ಕೇಳಿದ್ದಾರೆ. ಸರಿಯಾದ ಉತ್ತರ ಇದಕ್ಕೆ ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣ. ಅದಕ್ಕೆ ನಾವು ಪಂಪ ಭಾರತ ಅಂತ ಕೂಡ ಕರಿತೀವಿ. 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಕೃತಿಗೆ ಜನತೆಗಾಗಿ ಬರೆದ ಮೊದಲ ಜೈನ ಪುರಾಣ ಎನ್ನುವಂತ ಬಿರುದಿದೆ, ಹೆಸರಿದೆ? ಸರಿಯಾದ ಉತ್ತರ ಧರ್ಮಾಮೃತ. ನಯಸೇನ ಬರೆದಿರುವಂತಹ ಧರ್ಮಾಮೃತ. ನಯಸೇನ ಧರ್ಮಾಮೃತಕ್ಕೆ ಜನತೆಗಾಗಿ ಬರೆದ ಕೃತಿ ಅನ್ನುವಂತಹ ಮೊದಲನೇ ಜೈನ ಪುರಾಣ ಎನ್ನುವಂತ ಬಿರುದಿದೆ. ಜನ್ನನು ಈ ಕೆಳಗಿನ ಯಾರ ಆಸ್ಥಾನದಲ್ಲಿ ಮಹಾಕವಿಯಾಗಿದ್ದ? ಸರಿಯಾದ ಉತ್ತರ ಜನ್ನ ಹೊಯ್ಸಳ ಅರಸ ವೀರಬಲ್ಲಾಳ. ಹೊಯ್ಸಳ ಅರಸ ವೀರಬಲ್ಲಾಳನ ಆಸ್ಥಾನದಲ್ಲಿ ಆಸ್ಥಾನ ಕವಿಯಾಗಿದ್ದ. ಈತ ಹೊಯ್ಸಳ ಅರಸ, ಇದನ್ನು ಗೊತ್ತಿರಲಿ. ಕಬ್ಬಿಗರ ಕಾವ್ಯ ಎನ್ನುವಂಥ ಕೃತಿಯನ್ನ ರಚನೆ ಮಾಡಿದವರು ಯಾರು? ಸರಿಯಾದ ಉತ್ತರ ಅಂಡಯ್ಯ. ಸೊ ಅಂಡಯ್ಯನ ಕಬ್ಬಿಗರ ಕಾವ್ಯ ಇದೆಯಲ್ಲ, ಇದಕ್ಕೆ ಅನೇಕ ಹೆಸರುಗಳಿದೆ. ಕಾವನಗೆಲ್ಲಂ, ಕಾಮನನ್ನ ಗೆಲ್ಲೋದು ಅಂತೇಳಿ, ಸೊಬಗಿನ ಸುಗ್ಗಿ, ಇನ್ನು ಮದನ ವಿಜಯ. ಮದನ ಅಂದ್ರೆ ಕಾಮದೇವ, ಆತನ್ನ ಗೆಲ್ಲೋದು ಮದನ ವಿಜಯ. ಈ ಕೆಳಗಿನ ಯಾವ ಕೃತಿಗೆ ಕನ್ನಡದ ವಿಷ್ಣು ಪುರಾಣ ಅಂತ ಹೇಳಿ ಕರೀತಾರೆ? ಸರಿಯಾದ ಉತ್ತರ ಜಗನ್ನಾಥ ವಿಜಯ. ಸೊ ಈ ಜಗನ್ನಾಥ ವಿಜಯವನ್ನ ಕನ್ನಡದ ವಿಷ್ಣು ಪುರಾಣ ಅಂತ ಕರೀತಾರೆ. ಈ ಜಗನ್ನಾಥ ವಿಜಯವನ್ನು ಬರೆದಿದ್ದು ರುದ್ರ ಭಟ್ಟ. ಕನ್ನಡದ ಮೊಟ್ಟ ಮೊದಲ ಸಂಕಲನ ಕೃತಿ ಯಾವುದು? ಸರಿಯಾದ ಉತ್ತರ ಸೂಕ್ತಿ ಸುಧಾರಣವ. ಸೂಕ್ತಿ ಸುಧಾರಣವ ಇದೆಯಲ್ಲ, ಅದು ಕನ್ನಡದ ಮೊಟ್ಟ ಮೊದಲ ಸಂಕಲನ ಕೃತಿ. ಮಲ್ಲಿಕಾರ್ಜುನ ಬರೆದಿರೋದು. ಇನ್ನು ತಿರುಕೊಳವಿನಾಚಿ ಪ್ರಸಂಗ ಯಾವ ಕೃತಿಯಲ್ಲಿ ಬರುತ್ತೆ? ಮೋಸ್ಟ್ ಆಫನ್ ಆಸ್ಕ್ಡ್ ಕ್ವಶನ್ ಇದು. ಸರಿಯಾದ ಉತ್ತರ ರಾಜಶೇಖರ ವಿಳಾಸ. ರಾಜಶೇಖರ ವಿಳಾಸದಲ್ಲಿ ತಿರುಕೊಳವಿನಾಚಿ ಪ್ರಸಂಗ ಬರುತ್ತೆ. ರಾಜಶೇಖರ ವಿಳಾಸವನ್ನು ಬರೆದಿದ್ದು ಗುಬ್ಬಿಯ ಮಲ್ಲನಾರ್ಯ. ಗುಬ್ಬಿಯ ಮಲ್ಲನಾರ್ಯನ ಭಾವಚಿಂತಾ ರತ್ನದ ಆಕರ ಗ್ರಂಥ ಇದು ರಾಜಶೇಖರ ವಿಳಾಸ. ಕೆಳಗಿನ ಯಾವ ಖಂಡ ಕಾವ್ಯದಲ್ಲಿ ಶಿವನ ಕಿರಾತ ಲೀಲೆಯ ವರ್ಣನೆಯನ್ನು ನಾವು ನೋಡ್ತೀವಿ? ಸರಿಯಾದ ಉತ್ತರ ಶಬರ ಶಂಕರ ವಿಳಾಸ. ನೋಡಿ, ಶಬರ ಅಂದ್ರೆ ಕಿರಾತ ಅಂತೇಳಿ, ಬೇಡ ಅಂತೇಳಿ, ಶಂಕರ ಶಿವ. ಕನ್ನಡ ಸಾಹಿತ್ಯದ ಆರಂಭವನ್ನು ನಾವು ಎಲ್ಲಿಂದ ಗುರುತಿಸ್ತೀವಿ?
ಸರಿಯಾದ ಉತ್ತರ ಹಲ್ಮಿಡಿ ಶಾಸನದಿಂದ ಗುರುತಿಸ್ತೀವಿ. ನಾವು ಆಗಲೇ ಹೇಳಿದಾಗೆ ಕನ್ನಡದ ಉಪಲಬ್ಧವಿರುವಂತಹ ಮೊಟ್ಟ ಮೊದಲ ಶಾಸನ ಇದು ಕನ್ನಡ ಸಾಹಿತ್ಯದ ಕಾಲಘಟ್ಟವನ್ನು ಕ್ರಿಸ್ತಶಕ 450 ಹಿಂದಕ್ಕೆ ಕರ್ಕೊಂಡು ಹೋಗುತ್ತೆ. ಸಾಹಿತ್ಯ ಚರಿತ್ರೆ ಅಧ್ಯಯನವು ಇವರಿಂದ ಪ್ರಾರಂಭವಾಯಿತು. ಸಾಹಿತ್ಯ ಚರಿತ್ರೆ ಅಧ್ಯಯನ ಕ್ರೈಸ್ತ ಮಿಷನರಿಗಳಿಂದ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇವರಲ್ಲಿ ನಾವು ಬಹಳ ಪ್ರಮುಖವಾಗಿ ಕರ್ನಲ್ ಮೆಕೆಂಜಿ, BL ರೈಸ್ ಇವ್ರನ್ನ ಕೂಡ ಹೆಸರಿಸಬಹುದು. ಅನ್ ಎಸ್ಸೆ ಆನ್ ಕ್ಯಾನರೀಸ್ ಲಿಟ್ರೇಚರ್ ಇದು ಕೆಳಗಿನ ಯಾರ ಲೇಖನವಾಗಿದೆ? ಸರಿಯಾದ ಉತ್ತರ ಕಿಟಲ್, ಫರ್ಡಿನಂಡ್ ಕಿಟಲ್, ಜಾರ್ಜ್ ಫರ್ಡಿನಂಡ್ ಕಿಟಲ್. ಕವಿಚರಿತೆ ಸಂಪುಟ 1, 2 ಮತ್ತು 3 ರಚನೆ ಮಾಡಿದವರು ಯಾರು? ಹಾಗಾಗಿ ಅವರಿಗೆ ಕನ್ನಡದ ಕವಿಚರಿತಕಾರರು ಅನ್ನುವಂಥ ಹೆಸರು ಕೂಡ ಇದೆ. ಇದನ್ನ ರಚನೆ ಮಾಡಿದ್ದು R ನರಸಿಂಹಾಚಾರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ R ನರಸಿಂಹಾಚಾರ್ ಅವರಿಗೆ ಕನ್ನಡದ ಕವಿಚರಿತಕಾರರು ಅನ್ನುವಂಥ ಬಿರುದಿದೆ. ಕವಿಚರಿತಕಾರರು. ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆಯ 10 ಸಂಪುಟಗಳನ್ನು, ಕನ್ನಡ ಸಾಹಿತ್ಯದ ರಿಲೇಟೆಡ್ ಆಗಿರುವಂತಹ 10 ಸಂಪುಟಗಳನ್ನು ನಿರ್ಮಿಸಿದವರು ಯಾರು? ಸರಿಯಾದ ಉತ್ತರ ಬೆಂಗಳೂರು ಯೂನಿವರ್ಸಿಟಿ, ಬೆಂಗಳೂರು ವಿಶ್ವವಿದ್ಯಾಲಯ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕೀರ್ತಿನಾಥ ಕುರ್ತಕೋಟಿ ಇವರು ಕನ್ನಡದ ಏನಾಗಿದ್ದಾರೆ? ಸರಿಯಾದ ಉತ್ತರ ಕನ್ನಡದ ಬರಹಗಾರರು. ಇವರ ಒಂದು ಪ್ರಸಿದ್ಧವಾದಂತಹ ಒಂದು ಕೃತಿ ಇದೆ, ನಾಟಕ. ಅದರ ಹೆಸರು ಆಮನಿ ಅಂತೇಳಿ ಕೇಳಿದ್ದಾರೆ ಕೆಲವು ಎಕ್ಸಾಮಲ್ಲಿ. ಆಮನಿ ನಾಟಕ ಯಾರ್ದು ಅಂದರೆ ಕೀರ್ತಿನಾಥ ಕುರ್ತಕೋಟಿ ಅವರದು. ಕಿಟೆಲ್ ಅವರು ಕನ್ನಡದ ಛಂದಸ್ಸು ಕೃತಿಗೆ ಲೇಖನ ಬರೆದಿದ್ದು ಯಾವ ವರ್ಷದಲ್ಲಿ? ಸರಿಯಾದ ಉತ್ತರ 1875ರಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. R ನರಸಿಂಹಾಚಾರ್ ಅವರ ಕವಿಚರಿತೆಯ ಮೊದಲ ಸಂಪುಟ ಪ್ರಕಟವಾದ ವರ್ಷ ಯಾವುದು? ಸರಿಯಾದ ಉತ್ತರ 1907ರಲ್ಲಿ. 1907ರಲ್ಲಿ ಇದು ಪ್ರಕಟ ಆಯಿತು. ಇದನ್ನ ಕವಿಚರಿತಕಾರರು ಅಂತೇಳಿ ಕರೀತಾರೆ. ಹಾಗಾಗಿ ಇವರನ್ನ ಕೆಲವು ಕನ್ನಡ ಜೀವಿಗಳ ಜೀವನ ವಿಚಾರ ಈ ಕೃತಿ ಯಾರದ್ದು? ಸರಿಯಾದ ಉತ್ತರ ಇದು G ವೆಂಕಟಸುಬ್ಬಯ್ಯ ಅವರದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. G ವೆಂಕಟಸುಬ್ಬಯ್ಯ. ಸೊ G ವೆಂಕಟಸುಬ್ಬಯ್ಯ ಇದಾರಲ್ಲ, ಇವರು ಇಗೋ ಕನ್ನಡ ಎನ್ನುವಂತಹ ಪ್ರಜಾವಾಣಿ ಅಂಕಣಕ್ಕೆ ಪ್ರಸಿದ್ಧರಾಗಿದ್ದಾರೆ. EP ರೈಸರು 1915ರಲ್ಲಿ ಬರೆದ ಅ ಹಿಸ್ಟರಿ ಆಫ್ ಕ್ಯಾನರೀಸ್ ಲಿಟ್ರೇಚರ್ ಕೃತಿ ಕನ್ನಡಕ್ಕೆ ಯಾವ ಹೆಸರಿಂದ ಅನುವಾದವಾಯಿತು? 2 ಅಂಶ ಗಮನಿಸಬೇಕಿಲ್ಲಿ. EP ರೈಸರು ಬರೆದಿರುವಂತಹ ಒಂದು ಕೃತಿ ಯಾವುದು ಕೇಳಿದ್ರೆ ಅ ಹಿಸ್ಟರಿ ಆಫ್ ಕ್ಯಾನರೀಸ್ ಲಿಟ್ರೇಚರ್. ಅದರ ಟ್ರಾನ್ಸ್ಲೇಟೆಡ್ ಕನ್ನಡ ಗ್ರಂಥ ಯಾವುದು ಅಂತ ಕೇಳಿದ್ರೆ ಕನ್ನಡ ಸಾಹಿತ್ಯ ಚರಿತ್ರೆ. ಕನ್ನಡ ಸಾಹಿತ್ಯ ಚರಿತ್ರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕನ್ನಡ ಸಾಹಿತ್ಯದ ಚಾರಿತ್ರಿಕ ಬೆಳವಣಿಗೆಯ ರಾಜಸತ್ಯ ಕಾಲ ಎಂಬ ಕೃತಿಯನ್ನು ಬರೆದವರು ಯಾರು? ಸರಿಯಾದ ಉತ್ತರ ಸಿ ವೀರಣ್ಣ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಇಲ್ಲಿ ಕೇಳಿರುವಂಥ ಎಲ್ಲ ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳಾಗಿದ್ದು ಹಿಂದಿನ ಪರೀಕ್ಷೆಗಳಲ್ಲಿ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಮೋಸ್ಟ್ ರಿಪೀಟೆಡ್ಲಿ ಕೇಳಿರುವ ಪ್ರಶ್ನೆಗಳಾಗಿದೆ. ಸೊ ಸ್ಕಿಪ್ ಮಾಡಿದ ವಿಡಿಯೋವನ್ನು ನೋಡಿ. 7ನೇ ಶತಮಾನದ ಬಾದಾಮಿಯ ಕಪ್ಪೆ ಅರೆಭಟ್ಟನ ಶಾಸನ ಇದನ್ನ ವಿವರಿಸುತ್ತೆ. ಯಾವ ವಿಷಯದ ಮೇಲೆ ಇರುವಂಥದ್ದು ಅಂತೇಳಿ? ಸರಿಯಾದ ಉತ್ತರ ಇದು ಸಾಹಸವನ್ನು ವಿವರಿಸುತ್ತೆ. ಈ ಒಂದು ಶಾಸನ ಕಪ್ಪೆ ಅರೆಭಟ್ಟನ ಸಾಹಸವನ್ನ, ಆತನ ಗುಣಗಳನ್ನ ಹೊಗಳುವಂತಹ ಒಂದು ಶಾಸನ. ಇದರ ವಿಶೇಷತೆ ಇದು ಒಂದು ಏನ್ ಕೇಳಿದ್ರೆ, ಈ ಶಾಸನದಲ್ಲಿ ಪೂರ್ವದ ಹಳೆಗನ್ನಡದಿಂದ ಕನ್ನಡ ಭಾಷೆ ಹಳೆಗನ್ನಡಕ್ಕೆ ಚೇಂಜ್ ಆಗ್ತಿರೋದು ಕಂಡು ಬರುತ್ತೆ. ನಂದಿಸೇನ ಮುನಿ ಇರ್ತಾರಲ್ಲ, ಇವರ ವೈರಾಗ್ಯವನ್ನ ಯಾವ ಶಾಸನದಲ್ಲಿ ವಿವರಿಸಲಾಗಿದೆ? ಸರಿಯಾದ ಉತ್ತರ ಶ್ರವಣ ಬೆಳಗೊಳ ಶಾಸನ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಚೂಡಾಮಣಿ ಈ ಕೆಳಗಿನ ಯಾರ ಒಂದು ಕೃತಿಯಾಗಿದೆ? ಸರಿಯಾದ ಉತ್ತರ ಇದು ತಂಬೂಲಾಚಾರ್ಯರ ಕೃತಿ ಚೂಡಾಮಣಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ತಂಬೂಲಾಚಾರ್ಯರು. ಶ್ಯಾಮಕುಂದಾಚಾರ್ಯರು ಕನ್ನಡದಲ್ಲಿ ಈ ಕೆಳಗಿನ ಗ್ರಂಥವನ್ನ ರಚನೆ ಮಾಡಿದ್ರು. ಸರಿಯಾದ ಉತ್ತರ ಪ್ರಭೃತ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪ್ರಭೃತ. ಗಂಗರಾಜ ಸೈಗೊಟ್ಟ ಶಿವಮಾರ 8ನೇ ಶತಮಾನದಲ್ಲಿ ಬರೆದಂತಹ ಗ್ರಂಥ ಯಾವುದು? ಸರಿಯಾದ ಉತ್ತರ ಗಜಾಷ್ಟಕ. ಗಜಾಷ್ಟಕಕ್ಕೆ ಒಂದು ವಿಶೇಷತೆ ಇದೆ. ಗಜಾಷ್ಟಕ ದಾಖಲೆಗೊಂಡ ಮೊಟ್ಟ ಮೊದಲ ಜನಪದ ಕೃತಿ. ಗಜಾಷ್ಟಕ ಕೃತಿ ಕನ್ನಡ ನಾಡಿನಲ್ಲಿ ಈ ರೀತಿ ಜನಪ್ರಿಯವಾಗಿತ್ತು. ಸರಿಯಾದ ಉತ್ತರ ಇದನ್ನ ಜವನಿಗೆ ಒನಕೆವಾಡು ಅಂತ ಕೂಡ ಕರೀತಾ ಇದ್ರು ಈ ಗಜಾಷ್ಟಕ ಕೃತಿಯನ್ನ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪೈಶಾಚಿ ಭಾಷೆಯ ಬೃಹತ್ ಕಥೆಯನ್ನ ವಡ್ಡಕಥ ಎಂಬ ಹೆಸರಿನಿಂದ ಕನ್ನಡಕ್ಕೆ ತಂದವರು ಯಾರು? ಸರಿಯಾದ ಉತ್ತರ ದುರ್ವಿನೀತ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್.
ಅಸಗ, ಗುಣನಂದಿ ಮತ್ತು ಗುಣವರ್ಮ ಇವರು ಕನ್ನಡಕ್ಕೆ ಸಂಬಂಧಪಟ್ಟಂತ ಏನಾಗಿದ್ದಾರೆ ಅಂತ ಕೇಳಿದರೆ ಸರಿಯಾದ ಉತ್ತರ ಕನ್ನಡದ ಕವಿಗಳಿವರು. ಸೊ ಅಸಗ ವರ್ಧಮಾನ ಚರಿತೆಯನ್ನು ಬರೀತಾನೆ, ಗುಣವರ್ಮ ಹರಿವಂಶ ಮತ್ತು ಶೂದ್ರಕವನ್ನ ಬರೀತಾನೆ. ವರ್ಧಮಾನ ಚರಿತೆ ಎಂಬ ಸಂಸ್ಕೃತ ಗ್ರಂಥದ ಕರ್ತೃ ಯಾರು? ಸರಿಯಾದ ಉತ್ತರ ಅಸಗ. ಅಸಗನ ವರ್ಧಮಾನ ಚರಿತಂ. ಅಸಗನ ಕರ್ನಾಟಕ ಕುಮಾರ ಸಂಭವ ಎಂಬ ಕೃತಿ ಇದೆಯಲ್ಲ, ಇದೊಂದು ಯಾವ ಬಗೆಯ ಕೃತಿಯಾಗಿದೆ? ಸರಿಯಾದ ಉತ್ತರ ಇದೊಂದು ಕಾವ್ಯವಾಗಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದೊಂದು ಕಾವ್ಯವಾಗಿದೆ. ಮಲ್ಲಿಕಾರ್ಜುನನ ಗ್ರಂಥ ಯಾವುದು? ಸರಿಯಾದ ಉತ್ತರ ಮಲ್ಲಿಕಾರ್ಜುನ ಸೂಕ್ತಿ ಸುಧಾರಣವ ಎನ್ನುವಂಥ ಕೃತಿಯನ್ನು ರಚನೆ ಮಾಡ್ತಾನೆ. ಸೂಕ್ತಿ ಸುಧಾರಣವ ಮೊದಲ ಸಂಕಲನ ಕೃತಿ ಇದು. ಹಲ್ಮಿಡಿ ಶಾಸನ ಪ್ರಸ್ತುತ ಈ ಪ್ರಾಚ್ಯವಸ್ತು ಸಂಗ್ರಹಾಲಯದಲ್ಲಿ ಇದೆ. ಸರಿಯಾದ ಉತ್ತರ ಮೈಸೂರು ಪ್ರಾಚ್ಯವಸ್ತು ಸಂಗ್ರಹಾಲಯದಲ್ಲಿದೆ. ಹಲ್ಮಿಡಿ ಶಾಸನವನ್ನು ರಚನೆ ಮಾಡಿದ್ದು ಕಾಕುಸ್ಥ್ಯವರ್ಮ. ಕಾಕುಸ್ಥ್ಯವರ್ಮ ಕದಂಬದೊರೆ ಕಾಕುಸ್ಥವರ್ಮ. ಹಲ್ಮಿಡಿ ಶಾಸನದ ಆರಂಭದ ಪದ್ಯ ಈ ಭಾಷೆಯಲ್ಲಿದೆ. ಸರಿಯಾದ ಉತ್ತರ ಇದು ಸಂಸ್ಕೃತ ಭಾಷೆಯಲ್ಲಿದೆ. ಪ್ರಾರಂಭದ ಪದ್ಯ. ಬಾದಾಮಿಯ ಒಂದು ಬಂಡೆಕಲ್ಲಿನ ಮೇಲೆ ಈತನ ಸ್ತುತಿಯ ಪದ್ಯಗಳಿವೆ. ಸರಿಯಾದ ಉತ್ತರ ಕಪ್ಪೆ ಅರೆಭಟ್ಟ. ಈ ಪದ್ಯ ಹಿಂಗೆ ಶುರು ಆಗುತ್ತೆ, ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಅಂತೇಳಿ. ತಮ್ಮಟಕಲ್ಲು ಶಾಸನ. ತಮ್ಮಟಕಲ್ಲು ಶಾಸನ ಚಿತ್ರದುರ್ಗದಲ್ಲಿ ಸಿಕ್ಕಿರುವಂತಹ ಶಾಸನ ಕೆಳಗಿನ ಯಾವ ಭಾಷೆಯಲ್ಲಿದೆ? ಸರಿಯಾದ ಉತ್ತರ ಹಳೆಗನ್ನಡದಲ್ಲಿದೆ. ಇದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಂಸ್ಕೃತದಲ್ಲಿ ಪ್ರಸಿದ್ಧವಾಗಿರುವ ಅವಿಪಥ ಅಂದ್ರೆ ಏನು? ಸರಿಯಾದ ಉತ್ತರ ಕರ್ನಾಟಕ ವೃತ್ತಗಳು. ಕರ್ನಾಟಕ ವೃತ್ತಗಳನ್ನ ಸಂಸ್ಕೃತದಲ್ಲಿ ಅವಿಪಥ ಅಂತೇಳಿ ಕರೀತಾರೆ. ಗುಣಮಧುರಾಂಕನನ ಕುರಿತ ಹೊಗಳಿಕೆ ಈ ವೀರಗಲ್ಲಿನಲ್ಲಿ ನಾವು ಕಾಣ್ತೀವಿ. ಸರಿಯಾದ ಉತ್ತರ ತಮಟಕಲ್ಲು ಶಾಸನ. ಆಗಲೇ ಹೇಳಿದಾಗೆ ತಮಟಕಲ್ಲು ಶಾಸನ ಒಂದು ವೀರಗಲ್ಲು, ಚಿತ್ರದುರ್ಗದಲ್ಲಿ ಸಿಕ್ತು. ಇದರಲ್ಲಿ ವೃತ್ತ ಅಥವಾ ಅವಿಪಥ ಇದೆ. ಪ್ರಕರಣದ ಕನ್ನಡ ರೂಪ ಯಾವುದು? ಪ್ರಕರಣದ ಕನ್ನಡ ರೂಪ ಪಗರಣ. ಆಕ್ಚುಲಿ ಪ್ರಕರಣ ಅಂತಾನೆ ಇಲ್ಲಿ ಇದಾಗಿದೆ, ಪಗರಣ. ಡಿ ಇಸ್ ದ ರೈಟ್ ಆನ್ಸರ್. ಚಂಪು ಕಾವ್ಯ ಅಂದ್ರೆ ಏನು? ಚಂಪು ಕಾವ್ಯ ಅಂದ್ರೆ ಗದ್ಯ ಮತ್ತು ಪದ್ಯ ಎರಡನ್ನೂ ಒಳಗೊಂಡಿರುವಂಥದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಚಂಪು ಅಂದ್ರೆ ಗದ್ಯ ಮತ್ತು ಪದ್ಯ ಎರಡನ್ನೂ ಒಳಗೊಂಡಿರುವಂಥದ್ದು. ಕನ್ನಡದಲ್ಲಿ ಚಂಪು ಸಾಹಿತ್ಯವು ಈ ಶತಮಾನದಲ್ಲಿ ಇತ್ತು. ಸರಿಯಾದ ಉತ್ತರ 10ರಿಂದ 12ನೇ ಶತಮಾನದ ಕಾಲಘಟ್ಟದಲ್ಲಿ ಕನ್ನಡ ಸಾಹಿತ್ಯವನ್ನು ಆಳಿದ್ದು ಚಂಪು ಸಾಹಿತ್ಯ. ಹೆಚ್ಚಿನ ಪ್ರಾಚೀನ ಸಾಹಿತ್ಯ ಕೃತಿಗಳು ಯಾವ ರೂಪದಲ್ಲಿವೆ? ಸರಿಯಾದ ಉತ್ತರ ಚಂಪು ರೂಪದಲ್ಲಿವೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಚಂಪು ರೂಪದಲ್ಲಿವೆ ಅಂದರೆ ವಿಶೇಷವಾಗಿ ಅವು ವೃತ್ತಗಳ ಬಳಕೆ, ತ್ರಿಪದಿ, ಅಕ್ಕರ, ರಗಳೆಗಳ ಬಳಕೆಯನ್ನು ಒಳಗೊಂಡಿವೆ. ಚಂಪುವಿನ 6 ವೃತ್ತಗಳ ಜೊತೆಗೆ ತ್ರಿಪದಿ, ಅಕ್ಕರ, ರಗಳೆಗಳ ಪ್ರಯೋಗಗಳು ಎಲ್ಲಿವೆ? ಪ್ರಯೋಗಗಳು ಇವೆ ಅಂತ ಕೇಳ್ತಾರೆ. ಚಂಪುವಿನ ಜೊತೆಗೆ ವೃತ್ತಗಳ ಜೊತೆಗೆ ತ್ರಿಪದಿ, ಅಕ್ಕರ, ರಗಳೆಗಳ ಪ್ರಯೋಗ ಇದೆ ಅಂತ ಕೇಳ್ತಾರೆ. ಪ್ರಶ್ನೆಗೆ ಇದು ಸರಿಯಾದ ಉತ್ತರ ಸರಿ, ಹೌದು. ಚಂಪುವಿನಲ್ಲಿ ವೃತ್ತದ ಜೊತೆಗೆ ತ್ರಿಪದಿಯನ್ನು ಬಳಸಲಾಗಿದೆ, ಅಕ್ಕರವನ್ನು ಬಳಸಲಾಗಿದೆ, ರಗಳೆಯನ್ನು ಕೂಡ ಪ್ರಯೋಗಿಸಲಾಗಿದೆ. ಪಂಪನು ಯಾವ ಧರ್ಮಕ್ಕೆ ಸೇರಿರುವಂಥವನು? ಸರಿಯಾದ ಉತ್ತರ ಪಂಪ ಜೈನ ಧರ್ಮಕ್ಕೆ ಸೇರಿರುವಂಥವನು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯದ ಕರ್ತೃ ಯಾರು? ಸರಿಯಾದ ಉತ್ತರ ಪಂಪ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪಂಪನ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ. ಪಂಪನ ಕಾಲಘಟ್ಟವನ್ನು ಸುಮಾರು ಎಷ್ಟು ಅಂತೇಳಿ ನಿರ್ಧರಿಸಲಾಗಿದೆ? ಸರಿಯಾದ ಉತ್ತರ ಸುಮಾರು ಪಂಪನ ಕಾಲಘಟ್ಟ ಸುಮಾರು 920, ಕೆಲವೊಂದು ಕಡೆ 941 ಕೂಡ ಇದೆ. ಶಾಂತಿ ಪುರಾಣ ಬರೆದಂತಹ ಕವಿ ಯಾರು? ಸರಿಯಾದ ಉತ್ತರ ಶಾಂತಿ ಪುರಾಣವನ್ನು ಬರೆದಿದ್ದು ಪೊನ್ನ. ಪೊನ್ನನ ಶಾಂತಿ ಪುರಾಣ. ನಾಗವರ್ಮನ ಕೃತಿ ಯಾವುದು? ನಾಗವರ್ಮ ಇದನ್ನಲ್ಲ, ಈ ನಾಗವರ್ಮ ಕರ್ನಾಟಕ ಕಾದಂಬರಿಯನ್ನು ರಚನೆ ಮಾಡ್ತಾನೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನಾಗವರ್ಮ ಕರ್ನಾಟಕ ಕಾದಂಬರಿಯನ್ನು ರಚನೆ ಮಾಡಿದ್ದಾನೆ. ಬ್ರಹ್ಮಶಿವನ ಕೃತಿ ಯಾವುದು? ಸೊ ಬ್ರಹ್ಮಶಿವನ ಕೃತಿ ಸಮಯ ಪರೀಕ್ಷೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬ್ರಹ್ಮಶಿವ ಸಮಯ ಪರೀಕ್ಷೆ ಎನ್ನುವಂಥ ಕೃತಿಯನ್ನು ರಚನೆ ಮಾಡಿದ್ದಾನೆ. ಧರ್ಮಾಮೃತ ಬರೆದ ನಯಸೇನ ಕವಿ ಯಾವ ಧರ್ಮಕ್ಕೆ ಸೇರಿದ ಕವಿಯಾಗಿದ್ದಾನೆ? ಸರಿಯಾದ ಉತ್ತರ ಈತ ಜೈನ ಧರ್ಮಕ್ಕೆ ಸೇರಿದ ಕವಿ. ಮತ್ತು ಧರ್ಮಾಮೃತ ಇದೆಯಲ್ಲ, ಇದು ಜನತೆಗಾಗಿ ಬರೆದ ಮೊದಲ ಜೈನ ಪುರಾಣ. ಹರಿವಂಶ ಪುರಾಣ ಬರೆದ ನೇಮಿಚಂದ್ರನ ಕೃತಿಗಳಲ್ಲಿ ಇದು ಒಂದು. ಸರಿಯಾದ ಉತ್ತರ ಲೀಲಾವತಿ ಪ್ರಬಂಧ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಲೀಲಾವತಿ ಪ್ರಬಂಧ. ಗಿರಿಜಾ ಕಲ್ಯಾಣ ಬರೆದ ಕವಿ ಯಾರು? ಗಿರಿಜಾ ಕಲ್ಯಾಣವನ್ನು ಬರೆದಂಥ ಕವಿ ಯಾರು? ಸೊ ಗಿರಿಜಾ ಕಲ್ಯಾಣವನ್ನು ಬರೆದಿದ್ದು ಹರಿಹರ.
ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹರಿಹರ ಗಿರಿಜಾ ಕಲ್ಯಾಣವನ್ನು ಬರೆದ. ಎರಡನೇ ಗುಣವರ್ಮನ ಕೃತಿ ಯಾವುದು? ಸರಿಯಾದ ಉತ್ತರ ಪುಷ್ಪದಂತ ಪುರಾಣ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪುಷ್ಪದಂತ ಪುರಾಣ. ಕಮಲ ಭವ ಈತ ರಚಿಸಿದಂತಹ ಕೃತಿ ಯಾವುದು? ಸರಿಯಾದ ಉತ್ತರ ಭವ್ಯಾಮೃತ ಮಹಾಪುರಾಣ. ಈತ ಕಮಲ ಭವನ ಕೃತಿ ಇದು ಭವ್ಯಾಮೃತ ಮಹಾಪುರಾಣ. ಮಹಾಬಲ ಕವಿ ರಚಿಸಿದಂತಹ ಕೃತಿ ಯಾವುದು? ಸರಿಯಾದ ಉತ್ತರ ಶ್ರೀರಂಗ. ಮಹಾಬಲ ಕವಿ ನೋಡಿ, ಮಹಾಬಲ ಕವಿದು ಆಕ್ಚುಲಿ ಶ್ರೀರಂಗ ಮಹತ್ವ ಅಂತೇಳಿ ಇಲ್ಲಿ ಇದಾಗಿಲ್ಲ. ಶ್ರೀರಂಗ ಮಹಾತ್ಮ್ಯ ಎನ್ನುವಂಥ ಕೃತಿಯನ್ನ ಮಹಾಬಲ ಕವಿ ರಚನೆ ಮಾಡ್ತಾನೆ. ಟೈಪಲ್ಲಿ ವ್ಯತ್ಯಾಸ ಆಗಿದೆ. ವಚನ ಅಂದ್ರೆ ಏನು? ಸೊ ವಚನ ಅಂದ್ರೆ ಮಾತು. ಸೊ ಈ ವಚನಗಳನ್ನ ಕನ್ನಡ ಸಾಹಿತ್ಯ ಘಟ್ಟದಲ್ಲಿ 12ನೇ ಶತಮಾನವನ್ನ ವಚನ ಸಾಹಿತ್ಯ ಕಾಲಘಟ್ಟ ಅಂತಲೇ ಕೂಡ ಕರಿತೀವಿ. ಹಾವು ತಿಂದವರ ನುಡಿಸಬಹುದು, ಸಿರಿಗರ ಬಡದವರ ನುಡಿಸಲಾರದು ಅನ್ನುವಂಥ ಮಾತು. ಈ ಸಾಲು ಯಾರದ್ದು? ಸರಿಯಾದ ಉತ್ತರ ಬಸವಣ್ಣ. ಸೊ ಬಸವಣ್ಣನ ಅಂಕಿತ ನಾಮ ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ. ಕನ್ನಡದಲ್ಲಿ ಉಪಲಬ್ಧವಾದ ಮೊದಲ ಗದ್ಯ ಕೃತಿ ಯಾವುದು? ಸರಿಯಾದ ಉತ್ತರ ವಡ್ಡಾರಾಧನೆ. ಸೊ ವಡ್ಡಾರಾಧನೆಯನ್ನು ಬರೆದಿದ್ದು ಶಿವಕೋಟ್ಯಾಚಾರ್ಯ. ಶಿವಕೋಟಿಯ ವಡ್ಡಾರಾಧನೆ ಅಂತಲೇ ಪ್ರಸಿದ್ಧವಾಗಿದೆ. ಹರಿಹರನ ಮುಖ್ಯ ಅಭಿವ್ಯಕ್ತಿ ಯಾವುದು? ಹರಿಹರನ ಮುಖ್ಯ ಅಭಿವ್ಯಕ್ತಿ ರಗಳೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಂಶ ಛಂದಸ್ಸಿನ ಮಟ್ಟುಗಳನ್ನ ಲಾಕ್ಷಣಿಕರು ಈ ರೀತಿ ಕರೆದಿದ್ದಾರೆ. ಸರಿಯಾದ ಉತ್ತರ ದೇಶಿ ಛಂದಸ್ಸು ಅಂತ ಕರೆದಿದ್ದಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನಾಗವರ್ಮನ ಛಂದೋಮುದಿಯಲ್ಲಿ ಕೆಳಗಿನ ಯಾವುದರ ಪ್ರಸ್ತಾಪವಿದೆ? ಸರಿಯಾದ ಉತ್ತರ ರಗಳೆಯ ಪ್ರಸ್ತಾಪವಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಷಟ್ಪದಿಯ ಪ್ರಯೋಗವು ಉತ್ತುಂಗದಲ್ಲಿರುವಂತಹ ಕಾವ್ಯ ಯಾವುದು? ಸರಿಯಾದ ಉತ್ತರ ಕರ್ನಾಟಕ ಭಾರತ ಕಥಾಮಂಜರಿ. ಇದರಲ್ಲಿ ಷಟ್ಪದಿಯ ಪ್ರಯೋಗ ಉತ್ತುಂಗದಲ್ಲಿದೆ. ತ್ರಿಪದಿಯ ಲಕ್ಷಣವನ್ನ ಮೊಟ್ಟ ಮೊದಲಿಗೆ ತಿಳಿಸಿದವರು ಯಾರು? ಸರಿಯಾದ ಉತ್ತರ ದೇವರಾಜ. ದೇವರಾಜ ಕವಿಯ ಸೊಬಗಿನ ಸೋನೆ ಈ ಕೃತಿಯಲ್ಲಿ ತ್ರಿಪದಿಯ ಲಕ್ಷಣವನ್ನ ಮೊಟ್ಟ ಮೊದಲಿಗೆ ತಿಳಿಸಲಾಗಿದೆ. ತಿರುಮಲಾರ್ಯನು ತ್ರಿಪದಿಯನ್ನ ಈ ರೀತಿ ಕರೆದಿದ್ದಾನೆ. ಸರಿಯಾದ ಉತ್ತರ ಮಕ್ಕಲ್ವಾಡು ಅಂತ ಕರೆದಿದ್ದಾನೆ ತ್ರಿಪದಿಯನ್ನ ತಿರುಮಲಾರ್ಯ. ಸಾಂಗತ್ಯವು ಛಂದೋಪ್ರಕಾರ ಮತ್ತು ಹಾಡುಗಬ್ಬವಾಗಿದೆ. ಸ್ಟೇಟ್ಮೆಂಟ್ ಸರಿನಾ ತಪ್ಪ ಏನು ಕೇಳಿದ್ದಾರೆ? ಸರಿಯಾದ ಉತ್ತರ ಇದು ಸರಿಯಾಗಿದೆ. ಸಾಂಗತ್ಯ ಅಂದ್ರೆ ಛಂದೋಪ್ರಕಾರ ಕೂಡ ಹೌದು, ಒಂದು ಹಾಡುಗಬ್ಬ ಕೂಡ ಹೌದು. ದೇವರಾಜನ ಸೊಬಗಿನ ಸೋನೆಯಲ್ಲಿ ಯಾವುದು ಕಂಡು ಬರುತ್ತೆ? ಸರಿಯಾದ ಉತ್ತರ ಸಾಂಗತ್ಯ ಕಂಡು ಬರುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಶಿಶುರಾಮಾಯಣ, ಅಂಜನಾಚರಿತೆ ಮತ್ತು ತ್ರಿಪುರ ದಹನ ಈ ಕೃತಿಗಳನ್ನು ರಚನೆ ಮಾಡಿದವರು ಯಾರು? ಸರಿಯಾದ ಉತ್ತರ ಇವೆಲ್ಲವೂ ಯಾವ ರೀತಿಯ ಕೃತಿಗಳು ಅಂತ ಕೇಳಿದರೆ ಸರಿಯಾದ ಉತ್ತರ ಇವೆಲ್ಲವೂ ಕೂಡ ಸಾಂಗತ್ಯ ಕೃತಿಗಳು. ಅಕಳಂಕ ಚರಿತೆಯನ್ನ ಬರೆದವರು ಯಾರು? ಸರಿಯಾದ ಉತ್ತರ ಚಂದ್ರಸಾಗರ ವರ್ಣಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಚಿಕ್ಕುಪಾಧ್ಯಾಯರ ಕೃತಿ ಯಾವುದು? ಸರಿಯಾದ ಉತ್ತರ ಚಿಕ್ಕುಪಾಧ್ಯಾಯರ ಕೃತಿ ಅಕ್ಷರ ಮಾಲಿಕಾ ಸಾಂಗತ್ಯ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೊನೆಯ ಪ್ರಶ್ನೆ ಈ ರೀತಿ ಇದೆ, ಇದಕ್ಕೂ ನಾವೇ ಉತ್ತರ ಹೇಳ್ತೀವಿ ಇವತ್ತಿನ ಸೆಷನ್ ಅಲ್ಲಿ. ಉದ್ದಾಳಿಕನ ಕಥೆಯನ್ನು ಬರೆದವರು ಯಾರು? ಸರಿಯಾದ ಉತ್ತರ ಹೆಳವನಕಟ್ಟೆ ಗಿರಿಯಮ್ಮ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.